ನಮಸ್ಕಾರ. ಇಂದು ನಾವು ಭಾರತದಲ್ಲಿ ಕುಟುಂಬದ ಆಸ್ತಿಯ ಹಂಚಿಕೆಯನ್ನ ನಿರ್ಧರಿಸುವ ಕಾನೂನುಗಳ ಬಗ್ಗೆ ಮಾತಾಡೋಣ. ಇದು ಕೇವಲ ಕಾನೂನಿನ ಕಥೆಯಲ್ಲ, ಬದಲಾಗಿ ಪ್ರಾಚೀನ ಸಂಪ್ರದಾಯಗಳಿಂದ ಹಿಡಿದು ಇವತ್ತಿನ ಆಧುನಿಕ ಸಮಾನತೆಯವರೆಗೆ ನಮ್ಮ ಸಮಾಜ ಸಾಗಿಬಂದ ಒಂದು ದೊಡ್ಡ ಪಯಣ. ಒಬ್ಬರ ಆಸ್ತಿಪಾಸ್ತಿ ಅವರ ನಂತರ ಯಾರಿಗೆ ಸೇರ್ಬೇಕು ಅಂತ ಯಾರು ನಿರ್ಧರಿಸ್ತಾರೆ ಅಲ್ವಾ? ಶತಮಾನಗಳ ಕಾಲ ಈ ಪ್ರಶ್ನೆಗೆ ಉತ್ತರ ತುಂಬಾನೇ ಸಂಕೀರ್ಣವಾಗಿತ್ತು ಮತ್ತು ನಮ್ಮ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿತ್ತು. ಹಾಗಿದ್ರೆ ಮೊದಲು ಆ ಹಳೆಯ ನಿಯಮಗಳು ಹೇಗಿದ್ವು ಅಂತ ನೋಡೋಣ ಬನ್ನಿ. ಈಗಿನ ಕಾನೂನುಗಳಲ್ಲಿ ಆಗಿರುವ ಕ್ರಾಂತಿಕಾರಕ ಬದಲಾವಣೆಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಮೊದಲು ಹಳೆಯ ವ್ಯವಸ್ಥೆ ಹೇಗಿತ್ತು ಎಂದು ತಿಳಿದುಕೊಳ್ಳಬೇಕು. ಒಂದು ಕಾಲದಲ್ಲಿ ಆಸ್ತಿ ಅನ್ನೋದು ಕೇವಲ ಸಂಪತ್ತಾಗಿರ್ಲಿಲ್ಲ, ಅದೊಂದು ಧಾರ್ಮಿಕ ಕರ್ತವ್ಯದ ಭಾಗವಾಗಿತ್ತು. ಆಧುನಿಕ ಕಾನೂನು ಬರೋಕು ಮೊದಲು ಭಾರತದಲ್ಲಿ ಮುಖ್ಯವಾಗಿ 2 ಪದ್ಧತಿಗಳಿದ್ವು: ಮಿತಾಕ್ಷರ ಮತ್ತು ದಾಯಭಾಗ. ಅವೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು ಗೊತ್ತಾ? ಮಿತಾಕ್ಷರ ಪದ್ಧತಿಯ ಪ್ರಕಾರ ಗಂಡು ಮಗು ಹುಟ್ಟಿದ ಕ್ಷಣದಿಂದಲೇ ಕುಟುಂಬದ ಆಸ್ತಿಯಲ್ಲಿ ಪಾಲುದಾರನಾಗ್ತಿದ್ದ. ಆದ್ರೆ ದಾಯಭಾಗ ಪದ್ಧತಿಯಲ್ಲಿ ತಂದೆ ಬದುಕಿರೋವರೆಗೂ ಮಕ್ಕಳಿಗೆ ಯಾವೇ ಹಕ್ಕಿರ್ಲಿಲ್ಲ, ಸಂಪೂರ್ಣ ನಿಯಂತ್ರಣ ತಂದೆ ಕೈಯಲ್ಲೇ ಇರುತ್ತಿತ್ತು. ಮಿತಾಕ್ಷರ ಪದ್ಧತಿಯ ಅಡಿಪಾಯವೇ ಸರ್ವೈವರ್ಶಿಪ್ ಅನ್ನೋ ಪರಿಕಲ್ಪನೆ. ಇದನ್ನ ಸರಳವಾಗಿ ಹೇಳ್ಬೇಕು ಅಂದ್ರೆ, ಒಂದು ಅವಿಭಕ್ತ ಕುಟುಂಬದಲ್ಲಿ ಒಬ್ಬ ಸದಸ್ಯ ತೀರಿಕೊಂಡ್ರೆ ಅವರ ಆಸ್ತಿಯ ಪಾಲು ಅವರ ನೇರ ವಾರಸುದಾರರಿಗೆ ಅಂದ್ರೆ ಅವರ ಪತ್ನಿ ಅಥವಾ ಮಕ್ಕಳಿಗೆ ಹೋಗ್ತಿರ್ಲಿಲ್ಲ. ಬದಲಿಗೆ ಆ ಪಾಲು ಕುಟುಂಬದಲ್ಲಿ ಬದುಕುಳಿದಿದ್ದ ಬೇರೆ ಗಂಡಸರಿಗೆ ಹಂಚಿಹೋಗುತ್ತಿತ್ತು. ನೋಡಿದ್ರಲ್ಲ, ಈ ಹಳೆಯ ವ್ಯವಸ್ಥೆ ಎಷ್ಟು ಸಂಕೀರ್ಣವಾಗಿತ್ತು ಮತ್ತು ಸಂಪೂರ್ಣವಾಗಿ ಗಂಡಸರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿತ್ತು. ಈ ಅಸಮಾನತೆಯೇ ಮುಂದೆ ಭಾರತದ ಕಾನೂನು ಇತಿಹಾಸದಲ್ಲಿ ಒಂದು ದೊಡ್ಡ ಸುಧಾರಣೆಗೆ ದಾರಿ ಮಾಡಿಕೊಟ್ಟಿದ್ದು. ಸರಿ, ಈ ಎಲ್ಲ ಅಸಮಾನತೆಗಳನ್ನ ಸರಿಪಡಿಸಲೇಬೇಕು ಅಂತ ಒಂದು ದೊಡ್ಡ ಪ್ರಯತ್ನ ಶುರುವಾಯಿತು. ಎಲ್ಲರಿಗೂ ಒಂದೇ ರೀತಿಯ ಆಧುನಿಕ ವ್ಯವಸ್ಥೆಯನ್ನ ರಚಿಸಬೇಕೆಂಬ ಉದ್ದೇಶದಿಂದ ಒಂದು ಹೊಸ ಕಾನೂನಿನ ಆಗಮನವಾಯಿತು. ಆ ವರ್ಷವೇ 1956. ಭಾರತದ ಕಾನೂನು ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಕ ಕ್ಷಣ ಅಂತಾನೆ ಹೇಳ್ಬೋದು. ಹಿಂದೂ ಉತ್ತರಾಧಿಕಾರ ಕಾಯ್ದೆ ಜಾರಿಗೆ ಬಂತು. ಎಲ್ಲರಿಗೂ ಅನ್ವಯವಾಗುವ ಒಂದು ಏಕರೂಪದ ಕಾನೂನನ್ನು ರಚಿಸುವುದೇ ಇದರ ಮುಖ್ಯ ಗುರಿಯಾಗಿತ್ತು. ಈ 1956ರ ಕಾಯ್ದೆ ಮುಖ್ಯವಾಗಿ ಗಮನ ಹರಿಸಿದ್ದು ಇಂಟೆಸ್ಟೇಟ್ ಸಕ್ಸೆಷನ್ ಮೇಲೆ. ಅಂದ್ರೆ ಯಾರಾದ್ರೂ ವಿಲ್ ಅಥವಾ ಮರಣಪತ್ರ ಬರೆಯದೆ ತೀರಿಕೊಂಡರೆ ಅವರ ಆಸ್ತಿಯ ಗತಿ ಏನು, ಅದನ್ನ ಯಾರು ಹೇಗೆ ಹಂಚ್ಕೊಳ್ಬೇಕು ಅನ್ನೋದಕ್ಕೆ ಇದು ಒಂದು ಸ್ಪಷ್ಟವಾದ ರೂಪರೇಷೆಯನ್ನ ಕೊಡ್ತು. ಸರಿ, ಹಾಗಿದ್ರೆ ಈ ಹೊಸ ಕಾನೂನಿನ ನೀಲನಕ್ಷೆ ಹೇಗಿತ್ತು? ಇದು ಗಂಡ್ಸರು ಮತ್ತೆ ಹೆಂಗ್ಸರ ಆಸ್ತಿ ಹಂಚಿಕೆಗೆ ಬೇರೆ ಬೇರೆ ಆದ್ರೆ ತುಂಬಾನೇ ಸ್ಪಷ್ಟವಾದ ನಿಯಮಗಳನ್ನ ತಂತು. ಒಬ್ಬ ಹಿಂದೂ ಪುರುಷ ವಿಲ್ ಬರೆಯದೆ ತೀರಿಕೊಂಡ್ರೆ ಅವರ ಆಸ್ತಿ ಹಂಚಿಕೆಗೆ 4 ಹಂತದ ವ್ಯವಸ್ಥೆ ಬಂತು. ಮೊದಲನೇ ಆದ್ಯತೆ ಕ್ಲಾಸ್ 1 ವಾರಸುದಾರರಿಗೆ, ಅಂದ್ರೆ ತಾಯಿ, ಪತ್ನಿ, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ. ಅವರು ಯಾರೂ ಇಲ್ಲ ಅಂದ್ರೆ ಆಸ್ತಿ ಕ್ಲಾಸ್ 2 ವಾರಸುದಾರರಿಗೆ ಹೋಗುತ್ತೆ. ಅವರು ಇಲ್ಲದಿದ್ರೆ ಗಂಡಿನ ಕಡೆಯ ಸಂಬಂಧಿಕರಾದ ಆಗ್ನೆಟ್ಸ್ಗೆ ಮತ್ತು ಕೊನೆಯದಾಗಿ ಉಳಿದ ಸಂಬಂಧಿಕರಾದ ಕಾಗ್ನೆಟ್ಸ್ಗೆ ಆಸ್ತಿ ಸೇರುತ್ತೆ. ಇದು ಎಲ್ಲ ಗೊಂದಲಗಳಿಗೂ ಒಂದು ತೆರೆ ಎಳೆಯಿತು. ಇನ್ನು ಮಹಿಳೆಯರ ವಿಷಯಕ್ಕೆ ಬಂದ್ರೆ ಈ ಕಾನೂನು ಸೀಮಿತ ಎಸ್ಟೇಟ್ ಅನ್ನೋ ಒಂದು ದೊಡ್ಡ ಐತಿಹಾಸಿಕ ಅನ್ಯಾಯವನ್ನ ಸರಿಪಡಿಸಿತು. ಹಳೆಯ ಕಾನೂನಿನ ಪ್ರಕಾರ ಮಹಿಳೆಯರಿಗೆ ಆಸ್ತಿ ಮೇಲೆ ಪೂರ್ಣ ಹಕ್ಕಿರ್ಲಿಲ್ಲ. ಅಂದ್ರೆ ಆಸ್ತಿಯನ್ನ ತಮ್ಮ ಜೀವನ ಪೂರ್ತಿ ಅನುಭವಿಸ್ಬೋದಿತ್ತು, ಆದ್ರೆ ಅದನ್ನ ಮಾರಕ್ಕೆ, ದಾನ ಮಾಡಕ್ಕೆ ಅಥವಾ ಬೇರೆಯವ್ರಿಗೆ ಬರ್ಕೊಡಲಾಗಿರ್ಲಿಲ್ಲ. ಆದ್ರೆ 1956ರ ಕಾಯ್ದೆಯ ಸೆಕ್ಷನ್ 14 ಎಲ್ಲವನ್ನೂ ಬದಲಾಯಿಸಿತು. ಇದು ಒಂದು ನಿಜಕ್ಕೂ ಕ್ರಾಂತಿಕಾರಿ ಹೆಜ್ಜೆ. ಅದು ಮಹಿಳೆಯರ ಆ ಸೀಮಿತ ಹಕ್ಕನ್ನ ಸಂಪೂರ್ಣ ಮಾಲೀಕತ್ವ ಅಥವಾ ಆಬ್ಸಲ್ಯೂಟ್ ಓನರ್ಶಿಪ್ ಆಗಿ ಬದಲಾಯಿಸಿತು. ಇದರ ಅರ್ಥ ಮಹಿಳೆಯರಿಗೆ ತಮ್ಮ ಆಸ್ತಿಯ ಮೇಲೆ ಸಂಪೂರ್ಣ ಹಿಡಿತ ಸಿಕ್ತು. ಇಲ್ಲೊಂದು ಕುತೂಹಲಕಾರಿ ವಿಷಯ ಇದೆ. ಮಕ್ಕಳಿಲ್ಲದ ಮಹಿಳೆ ತೀರಿಕೊಂಡರೆ ಅವರ ಆಸ್ತಿಯ ಹಂಚಿಕೆ ಆ ಆಸ್ತಿ ಎಲ್ಲಿಂದ ಬಂತು ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ. ಅಂದ್ರೆ ತಂದೆಯಿಂದ ಬಂದ ಆಸ್ತಿ ತಂದೆಯ ವಾರಸುದಾರರಿಗೆ ವಾಪಸ್ಸೋಗುತ್ತೆ, ಹಾಗೇ ಗಂಡನ ಕಡೆಯಿಂದ ಬಂದ ಆಸ್ತಿ ಗಂಡನ ವಾರಸುದಾರರಿಗೆ ಸೇರುತ್ತೆ. ಆಸ್ತಿ ಎಲ್ಲಿಂದ ಬಂತೋ ಅದೇ ಕುಟುಂಬಕ್ಕೆ ವಾಪಸ್ ಹೋಗ್ಬೇಕು ಅನ್ನೋದು ಇದರ ಹಿಂದಿನ ತರ್ಕ. ಆದ್ರೆ ಕೇಳಿ, ಸಮಾನತೆಯೆಡೆಗಿನ ಈ ಪ್ರಯಾಣ ಇಲ್ಲಿಗೆ ನಿಲ್ಲಯಿಲ್ಲ. ಇನ್ನೂ ಒಂದು ಬಹಳ ಮುಖ್ಯವಾದ ಅಧ್ಯಾಯ ಬಾಕಿಯಿತ್ತು. ಆ ವರ್ಷ 2005. ಈ ಸುಧಾರಣೆಯ ಕಥೆಯಲ್ಲಿ ಮತ್ತೊಂದು ಐತಿಹಾಸಿಕ ತಿರುವು ಬಂದಿದ್ದು ಇದೇ ವರ್ಷ. ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ಒಂದು ಮಹತ್ವದ ತಿದ್ದುಪಡಿ ತರಲಾಯಿತು. ಈ ತಿದ್ದುಪಡಿಯ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಇದು ಹೆಣ್ಣುಮಕ್ಕಳಿಗೂ
ಸಹಪಾಲುದಾರ ಅಥವಾ ಕೋಪಾರ್ಸಿನರ್ ಅನ್ನೋ ಸ್ಥಾನಮಾನವನ್ನ ಕೊಟ್ಟು. ಅಂದ್ರೆ ಏನು? ಅಂದ್ರೆ ಗಂಡು ಮಕ್ಕಳ ಹಾಗೆಯೇ ಹೆಣ್ಣು ಮಕ್ಕಳಿಗೂ ಹುಟ್ಟಿನಿಂದಲೇ ಪೂರ್ವಜರ ಆಸ್ತಿಯಲ್ಲಿ ಸಮಾನ ಪಾಲು ಮತ್ತು ಸಮಾನ ಜವಾಬ್ದಾರಿಗಳು ಸಿಕ್ವು. ಈ ತಿದ್ದುಪಡಿ ಕೇವಲ ಹಕ್ಕುಗಳನ್ನಷ್ಟೇ ಕೊಡ್ಲಿಲ್ಲ, ಇದು ಕುಟುಂಬದೊಳಗಿದ್ದ ತಾರತಮ್ಯದ ಬೇಲಿಗಳನ್ನೇ ಕಿತ್ತೆಸೆಯಿತು. ಉದಾಹರಣೆಗೆ, ಹೆಣ್ಣು ಮಕ್ಕಳು ವಾಸದ ಮನೆಯನ್ನ ಪಾಲು ಕೇಳಬಾರ್ದು ಅನ್ನೋ ಹಳೆಯ ನಿಯಮವನ್ನ ತೆಗೆದುಹಾಕಲಾಯಿತು. ಇದು ನಿಜವಾದ ಅರ್ಥದಲ್ಲಿ ಕಾನೂನು ಸಮಾನತೆಯನ್ನ ಸ್ಥಾಪಿಸಿತು. ಇಲ್ಲಿಯವರೆಗೆ ಕಾನೂನು ಹೇಗೆ ಆಸ್ತಿಯನ್ನ ಹಂಚುತ್ತೆ ಅಂತ ನೋಡಿದ್ವಿ. ಆದರೆ ಒಬ್ಬ ವ್ಯಕ್ತಿಗೆ ತನ್ನಿಷ್ಟದಂತೆ ಆಸ್ತಿಯನ್ನ ಹಂಚುವ ಸ್ವಾತಂತ್ರ್ಯ ಇಲ್ವಾ? ಖಂಡಿತ ಇದೆ. ನಾವು ಇಲ್ಲಿವರೆಗೆ ಮಾತಾಡಿದ್ದೆಲ್ಲ ವಿಲ್ ಇಲ್ಲದಿದ್ದಾಗ, ಅಂದ್ರೆ ಇನ್ಸ್ಟೆಂಟ್ ಸಕ್ಸೆಷನ್ ಬಗ್ಗೆ. ಆದ್ರೆ ಇನ್ನೊಂದು ದಾರಿ ಕೂಡ ಇದೆ, ಅದೇ ಟೆಸ್ಟಮೆಂಟರಿ ಸಕ್ಸೆಷನ್, ಅಂದ್ರೆ ವಿಲ್ ಅಥವಾ ಮರಣಪತ್ರ ಬರೆಯೋದು. ಇಲ್ಲಿ ಕಾನೂನು ಅಲ್ಲ, ವ್ಯಕ್ತಿಯ ಇಚ್ಛೆಯೇ ಅಂತಿಮ. ವಿಲ್ ಅಂದ್ರೆ ಏನು? ಇದು ಒಬ್ಬ ವ್ಯಕ್ತಿ ತನ್ನ ಮರಣದ ನಂತರ ತನ್ನ ಆಸ್ತಿ ಯಾರಿಗೆ ಹೇಗೆ ಸೇರ್ಬೇಕು ಅಂತ ಬರ್ದಿಡೋ ಒಂದು ಕಾನೂನುಬದ್ಧ ದಾಖಲೆ. ಮುಖ್ಯವಾದ ವಿಷಯ ಅಂದ್ರೆ ಇದನ್ನ ಬರ್ದವರು ಬದುಕಿರೋವರೆಗೂ ಯಾವಾಗ ಬೇಕಿದ್ರೂ ಬದಲಾಯಿಸ್ಬೋದು ಅಥವಾ ರದ್ದುಪಡಿಸ್ಬೋದು. ಹೀಗೆ ಪ್ರಾಚೀನ ಧಾರ್ಮಿಕ ಕರ್ತವ್ಯಗಳಿಂದ ಶುರುವಾಗಿ ಆಧುನಿಕ ಸಂವಿಧಾನದ ಸಮಾನತೆಯ ತತ್ವಗಳವರೆಗೆ ಈ ಕಾನೂನಿನ ಪಯಣ ನಮ್ಮ ಸಮಾಜದ ಬದಲಾವಣೆಯನ್ನ ಕನ್ನಡಿಯಂತೆ ತೋರಿಸುತ್ತೆ. ಹಾಗಿದ್ರೆ ಸಮಾಜ ಹೀಗೆ ಬದಲಾಗ್ತಾನೇ ಇರುವಾಗ ಈ ಉತ್ತರಾಧಿಕಾರ ಕಾನೂನಿನ ಮುಂದಿನ ಅಧ್ಯಾಯ ಏನಾಗಿರ್ಬೋದು? ಇದೊಂದು ಯೋಚಿಸಬೇಕಾದ ಪ್ರಶ್ನೆ.